ನಾನು ಪ್ರಶ್ನೆ ಕಳಿಯ ನಾರಾಯಣಗುಡಿ ಹೆಂಗ ಮೋಸ ಮಾಡಿ ಅವನ ಅಡವಿ ಆರಾಮಕ್ಕೆ ಕಳಿಸಿದನ ಅದ್ರ ಪ್ರಕಾರನೇ ಗೊತ್ತು ಇವ್ರೇನು ತಾಯಿ ತಂದೆ ಗೊತ್ತಿರ್ಲಾರನೆ ಅವನ ಮಗಳಿಗೆ ಹೋಗಿ ಗೆದ್ದು ತರಬೇಕಂತ ತಿಳ್ಕೊಂಡು ಬೇರೆದವರು ಅದ ವಿಷಯ ಅವನಿಗೆ ಗೊತ್ತು ದೋಷ ಪಾಕ ಮಾಡಕಂತ ಕೇಳ ಈ ವಿಷಯನ ನಾನೇ ಖಾಲಿ ಒಳಗೆ ಮೊದಲೇ ಮಾತಾಡಿಲ್ಲ ಅವರು ಇರ್ತಾರೆ ಅವ್ರಿಗೆ ಹತ್ರ ಕ್ಲಿಯರ್ ಮಾಡಿ ನಾನು ಆಮೇಲೆ ನಂದು ಹೇಳ್ಬಿಡ್ತೇನೆ ಕರೆನೇ ಹೇಳ್ತೀನಿ ಸುಳ್ಳಿ ನೋಡ್ರಿ ಸುಳ್ಳಿ ಹೋದ್ರೆ ನಮ್ಕಿತ್ತ ಹುಲಿ ಕಲೋದ್ರದಾರ ಯೂಟ್ಯೂಬ್ ಇರ್ತಾರ ಅವ್ರು ನೋಡೋರಲ್ಲ ಅವ್ರ ಹತ್ರ ಬುಕ್ ಇರ್ತಾರ ಇಲ್ಲ ನಡೀತದ ನಿಜ ಹಾಕಲ್ಲ ಎಲ್ಲಿ ಹೇಳಪ್ಪ ಕೇಳ ಅವ್ರು ನಾವೇನು ಬೇಡ ಏನ್ ಹಾಕಿದ್ರು ಬ್ಯಾಕ ಬಿಡಂದ್ರೆ ಎಲ್ಲಿ ನಾವೇನೇನು ಪ್ರಶ್ನೆ ಕೇಳಿ ನೋಡು ನೇರವಾಗಿ ಇವರು ತಪ್ಪ ಅನ್ಸರನ್ನ ಕೊಟ್ಟಾರ ಕರೆಕ್ಟ್ ಹೆಂಗಪ್ಪ ಅಂತ ಕೇಳಿದ್ರ ನಾವ್ ಏನ್ ಕೇಳಿದಪ್ಪ ಅಂತ ಕೇಳಿದ್ರ ಎಲ್ಲಾ ಜಾತಿಗಳ ನಡುವಾಗ ಪಲ್ಲಕ್ಕಿನ ಮ್ಯಾಗ ಆ ಖುಷಿನ ಆಚೆ ಕಡೆದಿಂದ ಈಚೆ ಕಡೆ ಹಾಕ್ತಾರ ಹಂಗ ಒಂದು ಊರಾಗ ಬೀರದವ್ರ ಗುಡಿ ಮುಂದ ಆ ಕುರುಮರಿ ಈಚೆ ಕಡೆದಿಂದ ಈಚೆ ಕಡೆ ಹಾಕ್ತಾರ ಯಾವ ಊರ ಯಾವ ಜಿಲ್ಲಾ ಯಾವ ತಾಲೂಕ ಅಂತ ಹೇಳಿ ಹಿಂಗ ನಾವು ಪ್ರಶ್ನೆಗಳನ್ನ ಮಾಡಿದವರಿಗೆ ಅವ್ರು ತಪ್ಪ ಅನ್ಸರ್ ಕೊಟ್ಟ ಯಾವ ನಿಜವಾದ ಉತ್ತರ ಕರೆಕ್ಟ್ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರ ಯಾವ ಚಿತ್ರದುರ್ಗ ಜಿಲ್ಲೆಯ ಬೇರಿಕೆರೆ ತಾಲೂಕಿನ ಊರು ಯಾವಪ್ಪ ಅಂತ ಕೇಳಿದ್ರ ತಾಳಿಕಟ್ಟಿ ಅಂತಕ್ಕಂಥ ಊರೊಳಗ ಬೀರಪ್ಪನ ಗುಡಿ ಮುಂದ ಜಾತ್ರೆ ನಡೆಯುವಂತ ಟೈಮ್ಗಳೊಳಗ ಪಲ್ಲಕ್ಕಿ ಏನ್ ಇರ್ತ ನೋಡಿ ಕುರುಮರಿನ ಆಚೆ ಕಡೆಯಿಂದ ಈಚೆ ಕಡೆ ಹಾಕ್ತಾರ ತಾಳಿಕಟ್ಟಿ ಅಂತಕ್ಕಂಥ ಊರೊಳಗ ಇದು ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ನಮ್ಮ ಆನ್ಸರ್ ಹಿಂಗ ಏನ ಅವ್ರ ಕಡೆ ನಾನು ಹೇಳ್ತೀನಿ ನೀವು ಸಿದ್ಧಾಡಿಗೆ ಕೇಳಿ ಪ್ರಶ್ನೆ ಮಾಡಿದ್ರಿ ನಿರ್ನಾಯಕರಿಗೆ ಮಾಯ್ಕೊಡ ಅದೇ 2 ವರ್ಷ 12 ವರ್ಷ ಮಹಾರಾಷ್ಟ್ರದೊಳಗ ಈ ಮಳೆವರೆಗೂ ಪ್ರತಿ ವರ್ಷನೇ ಮರ ಸಿಗ್ತೈತಿ ಅಲ್ಲಿ ನಮ್ಗೆ ನೇರ ಅಲ್ಲಿನೂ ಸಿಗ್ತದೆ ಮತ್ತೆ ಅದು ಹೆಂಗಂತ ನಾನು ಪ್ರಶ್ನೆ ಉತ್ತರ ನನಗೆ ಕರೆಕ್ಟ್ ವಾದಿಲ್ಲ ಹೇಳದ ಅಲ್ಲಿ ಐತೆ ಅಷ್ಟೇ ಏನೇ ಹೇಳಿರಲ್ಲ ಮುಗಿತು ನಾನು ಇನ್ನು ನಾವೊಂದು ಪ್ರಶ್ನೆ ಕೇಳಿದ್ವಿ ರಾವಣ ಎಲ್ಲಿತ್ತು ಏನ್ ಕೆಲಸ ಮಾಡ್ತಿದ್ದ ಅಂತ ಕೇಳಿದ್ವಿ ಅವರು ತಪ್ಪಾದ ಉತ್ತರವನ್ನು ಕೊಟ್ಟಾರ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಕೇಳಿದ್ರೆ ರಾವಣ ಉಮ್ಮದಿ ಒಳಗೆ ಇತ್ತ ನಿಜ ಉಮ್ಮದಿ ಒಳಗೆ ಇದ್ದುಕೊಂಡು ಆ ಮಾಳಿಂಗರನ್ನ ಸೈನ್ಯದೊಳಗೆ ಡೊಳ್ಳು ಬಿಗಿಯುವಂತ ಕೆಲಸ ಮಾಡ್ತಿದ್ದ ಇದನ್ನ ಡೊಳ್ಳು ಬಿಗಿಯೋದು ಮತ್ತು ಭಾಷಣ ಕೆಲಸ ಮಾಡ್ತಿದ್ದ ಉಮ್ಮದಿ ಒಳಗಿದ್ರು ಕೂಡ ಮಾಳಿಂಗರ ವಂಶದೊಳಗೆ ಕೆಲಸ ಮಾಡೋದ ಅದು ನೋಡಕ್ಕೂ ಬುಕ್ ಲೇಖಿಯಾಗಿ ಹೇಳಿದ್ದೀನಿ ನಾನು ಇದು ಸರಿಯಾದ ಉತ್ತರ ನಾವು ಉಮ್ಮದಿ ನಿಮ್ಮದು ಕಾಲ ಆಟ ಬರಂಗಿಲ್ಲ ಇಷ್ಟೇ ಬೀರಪ್ಪ ಯಾಕೆ ಮಾತಾಡ್ಲಿಲ್ಲ ಹೊಟ್ಟಾಗಿದ್ದಾಗರೆ ಮಾತು ಹೇಳಿದ ಮತ್ತೆ ಇಲ್ಲಿ ಬಂದು ಅದೇನು ಕರೆಕ್ಟ್ ಅದೇ ನೀನು ತಪ್ಪಾಗ್ಯದ ಗೊತ್ತಿತ್ತು ಮೊದಲೇ ವಿಷಯ ಗೊತ್ತಿತ್ತು ಅವನಿಗೆ ಇರ್ಲಿ ಯಾಕಪ್ಪ ಅದಕ್ಕೆ ನಾ ಏನು ಪ್ರಶ್ನೆ ಕೇಳಿದ್ರು ಬೀರದವರು ಹೊಟ್ಟೆಯಾಗಿದ್ದಾಗ ಬುಟ್ಟಿಯಾಗ ಇಸ ಹಾಕಿದ ಗೊತ್ತಾಗ್ಯಾರ ಆ ಹೊರಗೆ ಬಂದು ಬಂತು ಇವರೇನ ತಾಯಿ ತಂದಿತ್ತು ಯಾಕೆ ಬೀರದವ್ರು ಗೊತ್ತಾಗಿಲ್ಲ ಅವನಿಗೆ ಗೊತ್ತಿತ್ತು ಅಥವಾ ಗೊತ್ತಿಲ್ಲ ಅಂತ ಹೇಳಿ ಹಿಂಗೊಂದು ಮಾತು ಕೇಳಿ ಬೀರದವರಿಗೆ ಮೊದಲೇ ವಿಷಯ ಗೊತ್ತಿತ್ತು ಇವರೇನ ತಾಯಿ ತಂದೆ ಅಂತೇಳಿ ಬೀರದವರಿಗೆ ಮೊದಲೇ ವಿಷಯ ಗೊತ್ತಿತ್ತು ಕಳಿಯ ನಾರಾಯಣಗುಡಿ ಹೆಂಗ ಮೋಸ ಮಾಡಿ ಅವನ ಅಡವಿ ಆರಾಮಕ್ಕೆ ಕಳಿಸಿದನ ಅದ್ರ ಪ್ರಕಾರನೇ ಗೊತ್ತು ಇವರೇನ ತಾಯಿ ತಂದೆ ಗೊತ್ತಿರ್ಲಾರನೆ ಅವನ ಮಗಳಿಗೆ ಹೋಗಿ ಗೆದ್ದು ತರಬೇಕಂತ ತಿಳ್ಕೊಂಡು ಬೀರದವರು ಅದು ವಿಷಯ ಅವನಿಗೆ ಗೊತ್ತು ದೋಷ ಪಾಕ ಮಾಡಕಂತ ಕೇಳ ಈ ವಿಷಯನ ನಾನೇ ಖಾಲಿ ಒಳಗೆ ಮೊದಲೇ ನೋಡ್ರಿ ಇಬ್ಬರೇ ಲಕ್ಷ್ಮಿಗಳಂದ್ರಿ ನೀವು ಭಾಗ್ಯದ ಲಕ್ಷ್ಮಿ ಅಂತ ಮಾತಂದ್ರೆ ಅಷ್ಟೇ ಅದಕ್ಕೆ ನಾನು ಹೇಳಿದಾರ
ಅಲ್ಲಿ ಇದು ಆಟೋಕ್ರಮ ಹಾ ಇಲ್ಲಿ ಇನ್ನೊಂದು ನಾ ಪ್ರಶ್ನೆ ಕೇಳಿದೆ ಕೊನೆಯದಾಗಿ ಏನು ಕೇಳಿದ್ರು ಪ್ರತಿ ಎಲ್ಲಾ ದೇವರ ಜಾತ್ರೆಗಳಲ್ಲಿ ಎಲ್ಲಾ ದೇವರ ಮುಂದೆ ಧೂಳುಗಳು ಹೊಡಿತಾರ ಎಲ್ಲರೂ ವಿಜಯಪುರ ಅಷ್ಟೇನೂ ಅಲ್ಲ ಪ್ರತಿಯೊಂದು ಎಲ್ಲಾ ಜಾತ್ರೆಗಳಿಗೂ ದೇವರ ಮುಂದೆ ಧೂಳುಗಳು ಹೊಡಿತಾರೆ ಈಗ ಲಕ್ಷ್ಮೀ ರಂಡಿ ಹುಣ್ಣಿಮೆ ಮತ್ತು ಮುತ್ತೈದು ಹುಣ್ಣಿಮೆಗೆ ಎರಡು ಹೊಡಿತಾರ ಅಂತ ಹೇಳ್ಯಾರ ಮತ್ತು ಸವಲತ್ತು ಅಟ್ಟೆ ಹೊಡಿಬೇಕಾಗಿದ್ರೆ ಉಳಿಕಿದ ಕಡೆ ಯಾಕೆ ಹೊಡಿಬೇಕಾಗಿತ್ತು ಇದು ಹೇಳ್ತೀನಿ ಇದು ತಪ್ಪಾದ ಉತ್ತರ ಅಂತ ಹೇಳ್ತೀನಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದ್ರೆ ಅಕ್ಕ ಲಿಂಗ ಬೀರದೇವರು ಕಂಚನ ಅಲ್ಲದ ಮರಗಳು ಆಗ್ತಕ್ಕಂಥ ಸಮಯದೊಳಗ ಅಕ್ಕಮಾಯವ ಏನ್ ಮಾಡಿದ್ರು ಆ ಆಡನ್ನು ಕುರಿ ಮೈಸ್ಕೊಂಡು ಆ ತೊಟ್ಟಿನ ಕಂದನ ನೋಡಿ ತೊಟ್ಟಿನ ತೆಳಗೆ ಇಳಿಸ್ಕೊಂಡು ಕೋಶಿನ ಹಬ್ಬ ನೋಡಕತ್ತಿದ್ರು ಆ ನೋಡುವಂತ ಸಮಯದೊಳಗ ಶಿರುವ ದೈತಿ ಏನ್ ಮಾಡಿದ್ದ ಇವನು ಹಬ್ಬ ಹಾಕಿ ಮೊದಲು ನೋಡಕತ್ತಿದ್ದ ಆ ಹಬ್ಬ ಹಾಕಿ ನೋಡುವಂತ ಸಮಯದೊಳಗ ತೊಟ್ಟಿಲುಗಳನ್ನ ಆಡ್ತಕ್ಕಂಥ ಬೀರದೇವ್ರ ಕಾಲ ಆಡ್ತಕ್ಕಂಥ ಕಾಲ ಆ ಶಿರುವ ದೈತನ ಬಾಯಿನಲ್ಲಿ ಹಬ್ಬದ ಬಾಯಿನ ಹಣ್ಣುಗಳು ಎಲ್ಲನೂ ಕೂಡ ಬಿಟ್ಟು ಹೋಗಿದ್ದು ಇನ್ನು ನನ್ನ ಪ್ರಾಣ ಹೋಗ್ತದಂತ ತಿಳ್ಕೊಂಡು ಅಕ್ಕಮಾಯವರಿಗೆ ಒಂದು ಮಾತು ಕೇಳಿದ ಶಿರಬೇಡ ದೈತ ನನ್ನ ಸಾಯಿಸಲೇ ಇರೋರೆ ಬಟ್ ನಾನು ನನ್ನ ಹೆಸರಿನ ಮೇಲೆ ಒಂದು ಕೂನು ಉಳಿಬೇಕಂತ ಹೇಳಿ ಅಕ್ಕಮಾಯವ್ ಹೇಳ್ಕೊಂಡಾಗ ಅವಾಗ ಅಕ್ಕಮಾಯವ್ ಏನ್ ಮಾಡ್ಯಾರ ಇದೇನು ದೂರಗಾಯಿರ್ತಾರೆ ನಿನ್ನ ಹೆಸರು ಮೇಲೆ ಶಿರಬೇಯಿಸಿದ್ದಲ್ಲ ಅವಾಗ ದೈತ ಈ ನಿನ್ನ ಹೆಸರು ಮೇಲೆ ಪ್ರತಿಯೊಬ್ಬ ಮೊದಲ ದೂರಗಾಯಿ ಹೊಡೆಯ ಪ್ರತಿಯೊಂದು ಯಾವುದೇ ಒಂದು ದೇವರ ಭಕ್ತಿಯೊಳಗ ದೂರಗಳ ಮೊದಲು ನಿನ್ನ ಶಾಂತವನ್ನು ಮಾಡ್ಲಿಕ್ಕೆ ಹಾಡುವುದೊಳಗ ಬುಕ್ ಒಳಗೂ ಐತಿದೆ ಇದು ಸರಿಯಾದ ಉತ್ತರ ಶಿರಗ ದೈತನ ಸಲುವಾಗಿ ದೂರಗಾಯಿ ಹೊಡಿತಾರೆ ಇಷ್ಟು ಉತ್ತರ ಮತ್ತೆ ಇನ್ನೊಂದು ಅವ್ರದೇ ಪ್ರಶ್ನೆ ರೀ ಹೊಳ್ಳಿ ಬಂದು ಬೆಳಕು ಹೊಡಿತಾರೆ ಅಂತ ಹೇಳಲ್ಲ ರೀ ಅದೇನು ಕೊಡ್ತಾರೆ ಹೊಳ್ಳಿ ಬಂದು ಬೆಳಕ ಏನ್ ಮಾಡುದಿಲ್ಲ ಅದೇ ಹೊಳ್ಳಿ ಬಂದು ಬೆಳಕ ಹೊಳಿ ತಂದಿಲ್ಲ ಹೊಳಿ ದೇವರೊಳಗ ಹೋಗುವರಾಗಿ ಹೊಡಿತಾರೆ ಹೋದ ತಕ್ಷಣ ಆಮೇಲೆ ಮತ್ತೆ ನೈವೇದ್ಯ ಜೊತೆ ಮತ್ತೆ ಕಾಯಿಗಳನ್ನ ಹೊಡಿತಾರೆ ಒಂದು ದಿವಸ ಅದು ಹೊಳಿ ಬಂದು ಬೆಳಕು ಮನೆಗೆ ಬಂದು ಬೆಳಕಲ್ಲ ಎಷ್ಟು ಹೇಳ್ತಾರೆ ಒಂದ್ ಕ್ಯಾಲಿ ಅಂದ್ರಿ ನಿಮ್ಮೊಬ್ಬರು ತಿಳುವಂಗಾಯ್ತು ಕ್ಯಾಲಿ ಮಾಡ್ರಿ ಇಲ್ಲ ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ಬೆಳಗಾವ ಜಿಲ್ಲೆ ಗೋಕಾಕ ತಾಲೂಕಿನ ಮಾಲ್ದಿನಿ ಅಂತಕ್ಕಂಥ ಗ್ರಾಮದೊಳಗೆ ಒಂದು ತಾಯಿ ಜಾತ್ರೆ ನಿಮಿತ್ತವಾಗಿ ಎರಡು ಕಲಾ ಸಂಘದವ್ರನ್ನ ಆರಿಸಿ ಕೂಡಿಸಿ ನಮ್ಮ ಈ ಗ್ರಾಮದ ಹಿರಿಯರು ಎಲ್ಲರೂ ಆ ಚಂದ ಕೂಡಿಸ್ಯಾರಿಪ್ಪ ಆ ಹೆಸರುನು ಹಂಗೆ ಅದಾವ ಮತ್ತ ಅದರ ತಕ್ಕಂತ ಎರಡು ಕಲಾವಿದರ ಅಗ್ನಿ ಬಹಳ ಒಂದು ಅಚ್ಚುಕಟ್ಟವಾಗಿ ಉತ್ತಮದ ಒಂದು ಕಾರ್ಯಕ್ರಮ ಇಲ್ಲಿ ತನ ಮಾಡಿಕೊಟ್ಟಾರೆ ಅದಕ್ಕ ಏನು ಜಗಳ ಕಮ್ಮಿ ಬಹಳ ಒಂದು ಎಲ್ಲರಿಗೂ ಮನೋರಂಜನೆ ಒಂದು ಕಾರ್ಯಕ್ರಮ ಕೊಟ್ಟಾರೆ ಎರಡು ಕಲಾ ಸಂಘದಲ್ಲಿ ಜೋರಾದ ಎಲ್ಲರೂ ಕೂಡ ಅದಕ್ಕ ಇಲ್ಲಿ ತನ ಬಹಳ ಒಂದು ಸವಿಸ್ತರ ಕಾರ್ಯಕ್ರಮ ಮಾಡಿ ಮಹಾಮಂಗಲ ಮಂಗಲ ಮಾಡಿ ಅವರಿಗೆ ಎಲ್ಲರೂ ನಿಮ್ಮ ಮನೆಗೆ ಹೋಗುವಂತ ವಿನಂತಿ.